Very good morning, dear student friends. Today's class is all about market segmentation, principles of marketing subject. Taking and that market segmentation is a concept. It's a process actually. And today's session we will discuss about the meaning of market segmentation, ಮಾರುಕಟ್ಟೆ ವಿಭಜನಾ ಪ್ರಕ್ರಿಯೆಯ ಅರ್ಥ ವಿವರಣೆ. Then benefits or importance of market segmentation. ಮಾರುಕಟ್ಟೆ ವಿಭಜನೆ ಪ್ರಕ್ರಿಯೆಯ ವಿವಿಧ ಪ್ರಯೋಜನಗಳು ಅಥವಾ ಅದು ಹೊಂದಿರುವಂಥ ಮಹತ್ವ ಅಥವಾ ಸಿಗ್ನಿಫಿಕೆನ್ಸ್ ಪ್ರಾಮುಖ್ಯತೆ ಏನು, ಮಾರುಕಟ್ಟೆ ವಿಂಗಡಣೆ ಅಥವಾ ಮಾರುಕಟ್ಟೆ ವಿಭಜನೆಯ ಪ್ರಾಮುಖ್ಯತೆಯನ್ನು ಸಾರುವಂಥ ಕೆಲವೊಂದು ಅಂಶಗಳನ್ನು ನಾವು ಡಿಸ್ಕಸ್ ಮಾಡೋಣ. ವಿಲ್ ಸ್ಟಾರ್ಟ್ ನೌ ಸ್ಟ್ರೇಟ್ ವೇ. The meaning of market segmentation. I have written here is the definition or the meaning, whatever. It means dividing the total heterogeneous market into several segments having homogeneous characteristics. Market is having so much of heterogeneous activities. Varieties of activities are seen in a particular marketplace, and we have to divide the market considering the activities having homogeneous characters. ಒಂದು ಮಾರುಕಟ್ಟೆಯನ್ನು ಹೇಗೆ ವಿಭಜಿಸ್ತೀವಿ ಅಂತಂದರೆ, ಮಾರುಕಟ್ಟೆಯಲ್ಲಿ ಇರುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನು ವಿಭಜಿಸಿಕೊಂಡು ಪ್ರತಿಯೊಂದು ವಿಭಜನೆಯಲ್ಲಿ ಅಥವಾ ಪ್ರತಿಯೊಂದು ವಿಭಾಗದಲ್ಲಿ ಒಂದೇ ರೂಪದ ಅಥವಾ ಏಕರೂಪದ ಚಟುವಟಿಕೆಗಳನ್ನು ಇರುವಂತೆ ನೋಡುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಮಾರುಕಟ್ಟೆ ವಿಭಜನೆ ಪ್ರಕ್ರಿಯೆ. ಇದು ಪ್ರಕ್ರಿಯೆ, ಅದು ಪ್ರೊಸೆಸ್. ಅದು ಮಾರ್ಕೆಟ್ ಸೆಗ್ಮೆಂಟೇಷನ್ ಇಸ್ ಅ ಪ್ರೊಸೆಸ್ ಇಟ್ಸ್ ಸೆಲ್ಫ್. Dividing the market into small units, and each unit is carrying a feature or the characteristics of activities having a similar features or homogeneous feature or homogeneous characters. Okay, this is the meaning of market segmentation. Now features ಅನ್ನು ನಾವು ಡಿಸ್ಕಸ್ ಮಾಡೋದು. ಗುಣಲಕ್ಷಣಗಳೇನು? ಮಾರ್ಕೆಟ್ ಸೆಗ್ಮೆಂಟೇಷನ್ ಇಸ್ ಅ ಪ್ರೊಸೆಸ್, ಇದೊಂದು ಪ್ರಕ್ರಿಯೆ. And second feature is it is a continuous process or ongoing process. ಇದು ನಿರಂತರವಾದಂತಹ ಪ್ರಕ್ರಿಯೆ, ಅದು ಆನ್ಗೋಯಿಂಗ್ ಪ್ರೊಸೆಸ್ಸು, ಅದು ಸ್ಟ್ಯಾಟಿಕ್ ಪ್ರೊಸೆಸ್ ಅಲ್ಲ. ಅಂದರೆ ಅದು ಯಾವತ್ತೂ ಕೂಡ ಅದು ಸ್ಟಾಪ್ ಆಗೋದಿಲ್ಲ, ಅದು ನಿರಂತರವಾಗಿ ಅದು ವೀಲ್ ಹೇಗೆ ಆಪರೇಟ್ ಆಗ್ತದೆ ಹಾಗೆ ಅದು ನಿರಂತರವಾಗಿ ಮೂವ್ ಆಗ್ತಾ ಇರುವಂಥ ಒಂದು ಪ್ರಕ್ರಿಯೆ. ಮೂರನೇದು ಮಾರ್ಕೆಟ್ ಸೆಗ್ಮೆಂಟೇಷನ್ ಮೀನ್ಸ್ ಡಿವೈಡಿಂಗ್ ಸ್ಟ್ರಾಟಜಿ ಆರ್ ಡಿವೈಡಿಂಗ್ ಪ್ರೊಸೆಸ್. ಅದು ಮಾರುಕಟ್ಟೆಯನ್ನು, ಒಂದು ದೊಡ್ಡ ಒಂದು ಮಾರುಕಟ್ಟೆಯನ್ನು ವಿಭಜಿಸುವಂಥ ಪ್ರಕ್ರಿಯೆ ಆಗಿದೆ. And aim, next feature, market segmentation aims at profit maximization. ಮಾರುಕಟ್ಟೆ ವಿಭಜನೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಾಫಿಟನ್ನು ಜಾಸ್ತಿ ಮಾಡಲಿಕ್ಕೆ, ಲಾಭ ಗಳಿಕೆಯನ್ನು ಇಮ್ಮಡಿ ಅಥವಾ ತುಂಬ ಜಾಸ್ತಿ ಮಾಡಲಿಕ್ಕೆ ನಾವು ಮಾರ್ಕೆಟ್ ಸೆಗ್ಮೆಂಟೇಷನ್ ನೋಡ್ತೀವಿ. ಸ್ಯಾಟಿಸ್ಫೈಯಿಂಗ್ ದ ಕಸ್ಟಮರ್ಸ್ ಇಫೆಕ್ಟಿವ್ಲಿ ಆ್ಯಂಡ್ ಹ್ಯಾವಿಂಗ್ ಅ ಬ್ರ್ಯಾಂಡ್ ಲಾಯಲ್ಟಿ, ಅದು ಕೂಡ ಒಂದು ಫೀಚರಲ್ಲಿ ಬರುತ್ತೆ. ನೆಕ್ಸ್ಟ್ ಫೀಚರ್ ಏನದು? ಸ್ಯಾಟಿಸ್ಫೈಯಿಂಗ್ ದ ನೀಡ್ಸ್, ಗ್ರಾಹಕರ ಒಂದು ಅವಶ್ಯಕತೆಗಳನ್ನು, ಅಗತ್ಯತೆಗಳನ್ನು ಪೂರೈಸೋದು, ಪರಿಣಾಮಕಾರಿಯಾಗಿ ಪೂರೈಸೋದು, ಮತ್ತು ಅವರ ಒಂದು ಬ್ರ್ಯಾಂಡ್ ಲಾಯಲ್ಟಿಯನ್ನು, ಬ್ರ್ಯಾಂಡ್ ಇಮೇಜನ್ನು ಬಿಲ್ಡಪ್ ಮಾಡುವಂಥದ್ದು. ಇದೆಲ್ಲ ಫೀಚರ್ಸ್ನಲ್ಲಿ ಬರುವಂಥದ್ದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಯಾವುದು ಕೇಳಿದ್ರೆ, ಅವ್ರು ಎಕ್ಸಾಮಲ್ಲಿ ಕೇಳ್ತಾರೆ, ಈ ಕ್ವೆಶನ್ಸನ್ನು ನಾವು ಎಕ್ಸಾಮ್ ಕ್ವೆಶನ್ ಪೇಪರ್ಸ್ನಲ್ಲಿ ತೆಗೆದುಕೊಂಡಿರೋದು. ಬ್ರಿಂಗ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್, ಮಾರುಕಟ್ಟೆ ವಿಭಜನೆ ಪ್ರಕ್ರಿಯೆಯ ಪ್ರಾಮುಖ್ಯತೆಯನ್ನು ವಿವರಿಸುವಂಥ ಅಂಶಗಳನ್ನು ವಿವರಿಸಿರಿ ಅನ್ನೋದಾಗಿ. ಅಥವಾ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್, ಎಕ್ಸ್ಪ್ಲೇನ್. ಮಾರ್ಕೆಟ್ ಸೆಗ್ಮೆಂಟೇಷನ್ ಹೊಂದಿರುವಂತಹ ಪ್ರಯೋಜನಗಳು ಅಥವಾ ಲಾಭಗಳು ಯಾವುದು, ಬೆನಿಫಿಟ್ಸು, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ. ಎರಡು ಒಂದೇ, ಅದು ಐದರ್ ಇಂಪಾರ್ಟೆನ್ಸ್ ಆರ್ ದ ಬೆನಿಫಿಟ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್. ದರ್ ಆರ್ ದ ಪಾಯಿಂಟ್ಸ್ ಎಕ್ಸ್ಪ್ಲೇನಿಂಗ್ ದ ಸೇಮ್. ವಿ ವಿಲ್ ಗೋ ಥ್ರೂ ದ ಪಾಯಿಂಟ್ಸ್ ಒನ್ ಬೈ ಒನ್ ನೌ. ಫಸ್ಟ್ ಒನ್, ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ನೀಡ್ಸ್, ಬಿಹೇವಿಯರ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಕನ್ಸ್ಯೂಮರ್ಸ್. ಅನುಭೋಗಿಗಳ ನಿರೀಕ್ಷೆಗಳು, ಅನುಭೋಗಿಗಳ ವರ್ತನೆಗಳು ಮತ್ತು ಅವರ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಈಗ ಒಂದೊಂದು ಸೆಗ್ಮೆಂಟ್ನಲ್ಲಿ ಒಂದೊಂದು ಪ್ರಕಾರದ ನಾವು ಗ್ರಾಹಕ ವರ್ಗವನ್ನು ಕಾಣಬಹುದು. ಒಂದು ಸೆಗ್ಮೆಂಟೇಷನ್ನಲ್ಲಿ ಒಂದು ಥರದ ಭಾವನೆ ಹೊಂದಿರುವಂಥ ಗ್ರಾಹಕರಿದ್ದರೆ, ಇನ್ನೊಂದು ವಿಭಜನೆಯಲ್ಲಿ, ಇನ್ನೊಂದು ಮಾರ್ಕೆಟ್ ಗ್ರೂಪಲ್ಲಿ ಇನ್ನೊಂದು ಪ್ರಕಾರದ ಕಸ್ಟಮರ್ಸನ್ನು ನಾವು ಕಾಣಬಹುದು. ಹಾಗಾಗಿ ನಾವು ವಿಂಗಡಣೆ ಮಾಡೋದು, ಬೇರೆ ಬೇರೆ ಅವಶ್ಯಕತೆಗಳು ಇರುವಂಥ, ಬೇರೆ ಬೇರೆ ಭಾವನೆಗಳನ್ನು ಹೊಂದಿರುವಂಥ, ಬೇರೆ ಬೇರೆ ನಿರೀಕ್ಷೆಗಳನ್ನು ಹೊಂದಿರುವಂತಹ, ಬೇರೆ ಬೇರೆ ಅಗತ್ಯತೆಗಳನ್ನು ಅಥವಾ ಅವಶ್ಯಕತೆಗಳನ್ನು ಹೊಂದಿರುವಂತಹ ಒಂದು ಕನ್ಸ್ಯೂಮರ್ಸನ್ನು ಅಥವಾ ಗ್ರಾಹಕರನ್ನು ಅಥವಾ ಅನುಭೋಗಿಗಳನ್ನು ನಾವು ವಿಭಜನೆ ಮಾಡುವಂಥದ್ದು. ಸೊ ಅದೇ ಮಾರ್ಕೆಟ್ ಸೆಗ್ಮೆಂಟೇಷನ್. ಹಾಗಾಗಿ ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಪೆಕ್ಟೇಷನ್ಸ್, ವಾಟ್ ದೇ ವಾಂಟ್ ಫ್ರಮ್ ಅಸ್.
ಆಸ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್ ನನಗೆ ಡಿಸಿಷನ್ ಮಾಡಬೇಕಲ್ಲ, ಕನ್ಸ್ಯೂಮರ್ಸ್ ಯಾವ ಪ್ರಕಾರದ ವಸ್ತುಗಳನ್ನು ಅವರು ಯೂಸ್ ಮಾಡ್ತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಕೋಕಾ ಕೋಲಾ ಅಥವಾ ಕೋಕ್ ಅಂತ ಹೇಳ್ತೀವಿ, ಕೋಕಾ ಕೋಲಾ ಅಂತ ತಗೊಳ್ಬಾರ್ದು, ರಾಂಗ್ ಆಗುತ್ತೆ ಎಕ್ಸಾಂಪಲ್. ಕೋಕ್ ನೀವು ನೋಡಿದ್ದೀರಲ್ಲ, ಇಟ್ಸ್ ಅ ಸಾಫ್ಟ್ ಡ್ರಿಂಕ್ಸ್ ಆರ್ ಬೆವರೇಜಸ್. ಆ ಕೋಕನ್ನು ನಾವು ಟಾಯ್ಲೆಟ್ ಕ್ಲೀನರ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ. There are customers who prefer to buy these Coke products in order to get their toilets and bathrooms clean, right? So ಅದೇ ಕೋಕ್ ಅನ್ನ ಇನ್ನೊಂದು ಪ್ರಕಾರದ ಕಸ್ಟಮರ್ಸ್ they take it as a matter of prestige and they use it for their drinking purposes. Some customers they use Coke for getting it mixed up with some alcohols and having fun thereby. ಸೊ ಇದು ಬೇರೆ ಬೇರೆ, ಒಂದೇ ಪ್ರಾಡಕ್ಟು ಬೇರೆ ಬೇರೆ ಯೂಸಿಗೆ ಹೋಗುತ್ತೆ, ಒಂದೇ ಪ್ರಾಡಕ್ಟು ಬೇರೆ ಬೇರೆ ಅವಶ್ಯಕತೆಗಳನ್ನು ಪೂರೈಸುತ್ತೆ. ಹಾಗಾಗಿ ಒಂದು ಪ್ರಕಾರದ ಅವಶ್ಯಕತೆಗಳನ್ನು ನಾವು ಒಂದು ಸೆಗ್ಮೆಂಟ್ನಲ್ಲಿ ನೋಡಿದ್ರೆ ಇನ್ನೊಂದು ಪ್ರಕಾರದ ಅವಶ್ಯಕತೆಗಳನ್ನ ಬೇರೆ ಒಂದು ಸೆಗ್ಮೆಂಟ್ನಲ್ಲಿ ಕಾಣ್ತೀವಿ. ಸೊ ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನಿಂಗ್ ದ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಈಸ್ ಇಟ್ ಬ್ರಿಂಗ್ಸ್ ಅಬೌಟ್ ದ attitudes, beliefs, expectations, then needs and behavior of the variety of consumers having different characteristic features. Okay. Second point explaining the importance is it helps to utilize marketing mix efficiently or effectively. ಮಾರ್ಕೆಟಿಂಗ್ ಮಿಕ್ಸ್ ನೋಡಿದಿರಲ್ವ, ಮಾರುಕಟ್ಟೆ ಮಿಶ್ರಣ ಅಂತ ಹೇಳ್ತೀವಿ ಅಥವಾ ಮಾರಾಟ ಪ್ರಕ್ರಿಯಾ ಮಿಶ್ರಣ ಅಂತ ಹೇಳ್ತೀವಿ. ಮಾರ್ಕೆಟಿಂಗ್ ಮಿಕ್ಸಸ್, ದೇರ್ ಆರ್ ಸೋ ಮೆನಿ ಎಮ್ಸ್ ಆರ್ ದ ಕಂಪೋನೆಂಟ್ಸ್ ಆಫ್ ದ ಮಾರ್ಕೆಟಿಂಗ್ ಮಿಕ್ಸ್. ಯಾವ ಎಮ್ಸ್ ಇದೆ? ಒಂದು ಮಾರ್ಕೆಟ್, then money, men, machine, material, marketing methods, ಮಾರ್ಕೆಟಿಂಗ್ ಸಿಸ್ಟಮ್. ಹೀಗೆ 6 ಅಥವಾ 7 ಕಾನ್ಸೆಪ್ಟ್ ಅನ್ನು ನಾವು ನೋಡ್ತೀವಿ ಮಾರ್ಕೆಟಿಂಗ್ ಮಿಕ್ಸ್ನಲ್ಲಿ. ಮಾರಾಟ ಪ್ರಕ್ರಿಯೆ ಮಿಶ್ರಣದಲ್ಲಿ 5 M's or 6 M's, ಇವನ್ 7 M's ಅನ್ನು ನೋಡ್ತೀವಿ. ಓಕೆ, ವಾಟ್ ಆರ್ ದೇ? ಫಸ್ಟ್ ಒನ್ ಈಸ್ ಮಾರ್ಕೆಟಿಂಗ್ ಇಟ್ಸೆಲ್ಫ್ ಆರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೆಕೆಂಡ್ ಮೆಷಿನ್, ಮೆನ್, ಮೆಟೀರಿಯಲ್, ಮನಿ, ಮೆಥಡ್ಸ್ ಆಫ್ ಬಿಸ್ನೆಸ್ ಆಪರೇಷನ್. ಹೀಗೆ ಮಾರ್ಕೆಟಿಂಗ್ ಮಿಕ್ಸ್ ಅನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕಾಗ್ತದೆ, ವಿನಿಯೋಗಿಸ್ಕೊಳ್ಳಿಕ್ಕಾಗ್ತದೆ. ಒಂದು ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡುವಾಗ ಓಕೆ, ಅದು ಯಾವ ಮಾರ್ಕೆಟ್ಗೆ ಲಾಂಚ್ ಮಾಡಬೇಕು, ಅದನ್ನು ಲಾಂಚ್ ಮಾಡುವಾಗ ನಮ್ಮಲ್ಲಿ ಮೆನ್ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ತೀವಲ್ಲ, ಸಾಮಾನ್ಯ ಮನುಷ್ಯರಲ್ಲ ಅವರು, ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಅವ್ರು ಎಷ್ಟು ಪ್ರಮಾಣದಲ್ಲಿ ನಮಗೆ ಬೇಕು, ಮಾರ್ಕೆಟ್ ರಿಸರ್ಚರ್ಸ್ ಎಷ್ಟು ಬೇಕು, ಯಾವ ಮೆಷಿನರೀಸನ್ನು ನಾವು ಅಲ್ಲಿ ಆಪರೇಟ್ ಮಾಡಬೇಕು. ಮೆಷಿನರೀಸ್ ಅಂತ ಹೇಳಿದ್ರೆ ಒಂದು ಯಂತ್ರ ಅಂತ ಅಲ್ಲ, ಇಟ್ಸ್ ಅ ಫೋರ್ಸ್ ಫ್ರಮ್ ಬಿಹೈಂಡ್. ಯಾವ ಮೆಷಿನರೀಸನ್ನು ನಾವು ಯೂಸ್ ಮಾಡಬೇಕು, ಯಾವ ಎಕ್ಸ್ಪರ್ಟ್ಸ್, ಸಿಸ್ಟಮ್ಸ್ ಅನಾಲಿಸ್ಟನ್ನು ನಾವು ಅಲ್ಲಿ ಯೂಸ್ ಮಾಡಬೇಕು, ಯಾವ ಮೆಥಡ್ನಲ್ಲಿ ನಾವು ಮಾರ್ಕೆಟಿಂಗ್ ಮಾಡಬೇಕು, ಎಷ್ಟು ಮೆಟೀರಿಯಲ್ಸನ್ನು ಯೂಸ್ ಮಾಡಬೇಕು, ಎಷ್ಟು ಅದಕ್ಕೆ ಮನಿ ಬೇಕು, ಅದನ್ನೆಲ್ಲ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಮತ್ತು ಯೂಸ್ ಮಾಡಬೇಕಾಗುತ್ತೆ. ಸೊ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಇದು ಹೆಲ್ಪ್ ಮಾಡುತ್ತೆ ಯೂಸ್ ಮಾಡೋಕ್ಕೆ. Marketing segmentation or market segmentation helps the marketing manager to divide the market considering the utilization of various marketing components or marketing mix. Got the point? Then third point explaining the significance is helps to product diversification. Product line ಅನ್ನು ಡೈವರ್ಸಿಫೈ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮಾರ್ಕೆಟಿಂಗ್ ಮಿಕ್ಸ್ ಏನು ಮಾಡುತ್ತೆ, ಒಂದು ಪ್ರಾಡಕ್ಟ್ ಲೈನ್ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಇನ್ನು ಒನ್ ಪ್ರಾಡಕ್ಟ್ ಲೈನ್ ಹ್ಯಾಸ್ ಫೇಲ್ಡ್ ಟೋಟಲಿ, ನೋ ಡಿಮಾಂಡ್ ಫಾರ್ ಇಟ್, even though the efforts have been made to improve the sales or improve the marketing conditions, there is no demand as such from the buyers. As such, product is withdrawn from the market. Okay, and some other similar product line or some diversified product is being launched. ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ಸ್ ಅಂತ ಹೇಳ್ತೀವಿ, ATM ಮೆಷಿನ್ಸ್ ಅದು ಯೂಸ್ ಆಗಲಿಲ್ಲ, ಕನ್ಸ್ಯೂಮರ್ ಅದನ್ನು ತಿರಸ್ಕಾರ ಮಾಡಿದರು. ಡಿಫ್ರೆಂಟ್ ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ಸ್ ಹ್ಯಾವ್ ಟು ಬಿ ಲಾಂಚ್ಡ್ ಆರ್ ಸಮ್ ಅದರ್ machine which is similar to this automatic machines, teller machine should be launched by the marketer. Okay, product diversification ಅಂತ ಹೇಳ್ತೀವಿ. ಒಂದು ಪ್ರಾಡಕ್ಟ್ ಫೇಲ್ ಆದರೆ ಆ ಪ್ರಾಡಕ್ಟ್ ಅನ್ನು ಕ್ಯಾನ್ಸಲ್ ಮಾಡಿ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡುವಂಥ ಟೆಕ್ನಿಕ್, ದಿಸ್ ಇಸ್ ಕಾಲ್ಡ್ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್. ಈಗ ನಾವು ಟಾಟಾ ನೋಡಿದ್ದೀವಲ್ಲ, ಟಾಟಾ ಕಂಪನಿ ಫಾರ್ ಎಕ್ಸಾಂಪಲ್, ಇಟ್ ಹ್ಯಾಸ್ ಲಾಂಚ್ಡ್ ಹಿಂದೂಸ್ತಾನ್, ಆ್ಯಕ್ಚುಲಿ ಇಟ್ ಹ್ಯಾಸ್ ಲಾಂಚ್ಡ್ ಅರ್ಲಿಯರ್ ರಿಸ್ಟ್ ವಾಚಸ್ ಆಲ್ಸೋ, ಟಾಟಾ ಟೈಟನ್ ವಾಚಸ್. ನೌ ಇಟ್ ಈಸ್ ಫೋಕಸಿಂಗ್ ಆನ್ ಎಂಟೈರ್ technology. Tata Consulting Services are there, Tata Steel Industries are there, Tata Automobile Company has come. So it has got different product lines. ಒಂದೇ ಕಂಪನಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ಲಾಂಚ್ ಮಾಡುವಂಥದ್ದು.
ಆಟೋಮೊಬೈಲ್ ಪ್ರಾಡಕ್ಟ್ಸ್ ಇದೆ, ಕನ್ಸ್ಯೂಮರ್ ಡ್ಯೂರೇಬಲ್ ಪ್ರಾಡಕ್ಟ್ಸ್ ಇದೆ, ಶಾಪಿಂಗ್ ಮೆಟೀರಿಯಲ್ಸ್ಗಳು ಇದ್ದಾವೆ, ಹೋಮ್ ಅಪ್ಲಯನ್ಸಸ್ ಅನ್ನೋದು ಸೇಲ್ ಮಾಡುತ್ತೆ ಟಾಟಾ ಕಂಪನಿ, ಬಿಗ್ ಮೆಷಿನ್ಸ್ ಅನ್ನು ಕೂಡ ಇಂಡಸ್ಟ್ರಿಗೆ ಬೇಕಾಗುವಂಥ ಪ್ಲಾಂಟ್ ಅನ್ನು ಕೂಡ ಅದು ಕನ್ಸ್ಟ್ರಕ್ಟ್ ಮಾಡುತ್ತೆ. ಸೊ ಹೀಗೆ, ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಡಿಫರೆಂಟ್ ಪ್ರಾಡಕ್ಟ್ ಲೈನ್ಸ್ ಆಸ್ ಪರ್ ದ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್. ಆ್ಯಂಡ್ ಇಟ್ ಈಸ್ ಆಲ್ ಪಾಸಿಬಲ್ ಥ್ರೂ ಮಾರ್ಕೆಟ್ ಸೆಗ್ಮೆಂಟೇಷನ್. ನಾವು ಮಾರುಕಟ್ಟೆಯನ್ನು ವಿಭಜನೆ ಮಾಡಿದವರಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಪ್ರಕಾರದ ಕಸ್ಟಮರ್ಸ್ ಮಾರ್ಕೆಟಲ್ಲಿ ಇರ್ತಾರೆ, ಅವರಿಗೆ ಯಾವ್ಯಾವ ಸಾಮಗ್ರಿಗಳು ಅಥವಾ ಉತ್ಪನ್ನಗಳು ಬೇಕಾಗಿರ್ತವೆ ಅನ್ನೋದಾಗಿ. ಸೊ ಇಟ್ ಹೆಲ್ಪ್ಸ್ ದ ಮಾರ್ಕೆಟಿಂಗ್ ಮ್ಯಾನೇಜರ್ ದ್ಯಾಟ್ ವೇ. ಓಕೆ, ದೆನ್ ದ ಫೋರ್ತ್ ಒನ್ ಈಸ್ ಇಟ್ ಹೆಲ್ಪ್ಸ್ ಟು ಕೋಆರ್ಡಿನೇಟ್ ಪ್ರಮೋಷನಲ್ ಪ್ರೋಗ್ರಾಮ್. ಪ್ರಮೋಷನಲ್ ಪ್ರೋಗ್ರಾಮ್ ಬೇಕಾಗುತ್ತೆ ಅಂದರೆ ಅದನ್ನು ಪ್ರಮೋಟ್ ಮಾಡುವಂಥದ್ದು, ಹೆಚ್ಚಿಗೆ ಮಾಡೋದು, ಸೇಲ್ಸನ್ನು ಪ್ರಮೋಟ್ ಮಾಡೋದು, ಮಾರ್ಕೆಟನ್ನು ಪ್ರಮೋಟ್ ಮಾಡೋದು. ಓಕೆ, ಸೊ ಇಟ್ ಹ್ಯಾಸ್ ಟು ಕೋಆರ್ಡಿನೇಟ್ ಪ್ರಮೋಷನಲ್ ಪ್ರೋಗ್ರಾಮ್. ಮಾರ್ಕೆಟಿಂಗ್ ಪ್ರೋಗ್ರಾಮ್ಸನ್ನು ಮಾರುಕಟ್ಟೆ ಪ್ರಕ್ರಿಯೆಯ ಒಂದು ಕಾರ್ಯಕ್ರಮಗಳನ್ನು ಮಾರಾಟ ಪ್ರಕ್ರಿಯೆ ಕಾರ್ಯಕ್ರಮಗಳಂದರೆ ಯಾವುದು? ಸೇಲ್ಸ್ ಕಮ್ ಎಕ್ಸಿಬಿಷನ್, ಫ್ರೀ ಸ್ಯಾಂಪಲ್ಸ್, ದಟ್ ಎಕ್ಸ್ಚೇಂಜ್ ಆಫರ್, ಇದೆಲ್ಲ ಪ್ರಕ್ರಿಯೆ ಅದು. ದಟ್ ಈಸ್ ಆಲ್ ಪ್ರಮೋಷನಲ್ ಮೆಜರ್ಸ್. ಎಕ್ಸ್ಚೇಂಜ್ ಆಫರ್ ಯಾವಾಗಲೂ ಇರೋದಿಲ್ಲ, ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಮಾತ್ರ ಇರುತ್ತೆ. ದೆನ್ ಎಕ್ಸ್ಚೇಂಜ್ ಮೇಳ ಅಂತ ಹೇಳ್ತೀವಿ. ದೆನ್ ಎಕ್ಸಿಬಿಷನ್ ಕಮ್ ಸೇಲ್, ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಏರ್ಪಡಿಸ್ತೀವಿ. ಅದು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ನಾವು ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಪ್ರಮೋಷನಲ್ ಮೆಜರ್ಸ್ ಆರ್ ಪ್ರೋಗ್ರಾಮ್ಸ್. ಸೊ market segmentation will help the marketing manager to undertake the marketing programs very successfully based on the situations. ಗೊತ್ತಾಯ್ತಲ್ಲ ನಿಮಗೆ ಮಾರ್ಕೆಟ್ ಸೆಗ್ಮೆಂಟೇಷನ್ನ ಪ್ರಾಮುಖ್ಯತೆ ಅದು. ಆಮೇಲೆ ಮಾರುಕಟ್ಟೆ ವಿಭಾಗದ ಇನ್ನೊಂದು ಪ್ರಾಮುಖ್ಯತೆ ಅಂದರೆ ಫಿಫ್ತ್ ಒನ್, ಇಟ್ ಫೆಸಿಲಿಟೇಟ್ಸ್ ಟು ಯುಟಿಲೈಸ್ ಮಾರ್ಕೆಟಿಂಗ್ ರಿಸೋರ್ಸಸ್. ಆಲ್ ಮಾರ್ಕೆಟಿಂಗ್ ರಿಸೋರ್ಸಸ್ ವಿಚ್ ಆರ್ ವೆರಿ ಸ್ಕ್ಯಾರ್ಸ್ ಇನ್ ನೇಚರ್, ತುಂಬ ಕೊರತೆಯಲ್ಲಿರುವಂತಹ ಮಾರಾಟ ಪ್ರಕ್ರಿಯೆಯ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಅಥವಾ ಅದನ್ನು ಬಳಸಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಫೆಸಿಲಿಟೇಟ್ ಮಾಡುತ್ತೆ ಅನ್ನೋದಾಗಿ. ಮಾರುಕಟ್ಟೆ ಸಂಪನ್ಮೂಲಗಳ ವ್ಯಕ್ತಿಗಳು ಇರ್ಬೋದು, ಮಾರುಕಟ್ಟೆಗೆ ಸಂಬಂಧಿಸಿದಂಥ ಸಿಸ್ಟಮ್ಸ್ಗಳು ಇರ್ಬೋದು, ಪದ್ಧತಿ ಆ ಸಿಸ್ಟಮ್ಸ್ ಅಂದರೆ ಕಂಪ್ಯೂಟರ್ ಟೆಕ್ನಾಲಜೀಸ್ಗಳು ಇರ್ಬೋದು, ಮಾರುಕಟ್ಟೆಯನ್ನು ನೋಡ್ಕೊಳ್ಳಿಕ್ಕೆ ಮಾರ್ಕೆಟಿಂಗ್ ಸರ್ವೇಯರ್ಸ್ ಇರ್ಬೋದು, ರಿಸರ್ಚರ್ಸ್ ಇರ್ಬೋದು, ಪ್ರೋಗ್ರಾಮ್ಸ್ ಅನಲಿಸ್ಟ್ಗಳು ಇರ್ಬೋದು, ಮಾರ್ಕೆಟ್ ಸೈಂಟಿಸ್ಟ್ಗಳು ಇರ್ಬೋದು, ಮಾರ್ಕೆಟ್ ಇನ್ಫಾರ್ಮೇಷನ್ ಸೀಕರ್ಸ್ ಆರ್ ಇನ್ಫಾರ್ಮೇಷನ್ ಸಿಸ್ಟಮನ್ನು ಡೆವಲಪ್ ಮಾಡುವಂತಹ ಟಾಪ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಇರ್ಬೋದು. ಇವರೆಲ್ಲ ಸಂಪನ್ಮೂಲಗಳು. ಮಾರುಕಟ್ಟೆಯಲ್ಲಿ ಬರುವಂತಹ ಪ್ರತಿಯೊಂದು ಕೂಡ ಸಂಪನ್ಮೂಲ ಆಗ್ತದೆ. ಓಕೆ, ಸೊ ಇದನ್ನು ಹೇಗೆ ಯುಟಿಲೈಸ್ ಮಾಡೋದು ಹೇಗೆ ಅನ್ನೋದನ್ನು ಮಾರ್ಕೆಟ್ ಸೆಗ್ಮೆಂಟೇಷನ್ ನಮಗೆ ಹೇಳಿಕೊಡುತ್ತೆ. ಸೊ ಟುಡೇ ಸೆಷನ್ ನಾವು ಏನು ಮಾಡಿದ್ದೀವಿ, ಮೀನಿಂಗ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಆ್ಯಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್, followed by the discussion about the importance or benefits or significance of market segmentation. ಮಾರುಕಟ್ಟೆ ಪ್ರಕ್ರಿಯೆಯ ವಿಂಗಡಣೆ ಅಥವಾ ವಿಭಜನೆ ಹೊಂದಿರುವಂತಹ ಗುಣಲಕ್ಷಣಗಳು ಮತ್ತು ಅದು ಹೊಂದಿರುವಂಥ ಪ್ರಾಮುಖ್ಯತೆ ಅಥವಾ ಅದು ಹೊಂದಿರುವಂತಹ ಬೆನಿಫಿಟ್ಸ್, ಪ್ರಯೋಜನಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಗೋ ಥ್ರೂ ದ ಪಾಯಿಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.